I'm Dr. Sonia, and today we have Dr. Vinayak Hegde sir with us, who is a consultant pediatrician at Ashoka Sanjeevani Hospital, and it's a pleasure to have you today. Thank you so much. So ಇವತ್ತು ನಾವು ಮಗು ಹುಟ್ಟಿದ ತಕ್ಷಣ ತಾಯಿ ಹಾಲು ಕುಡಿಸ್ತೀವಲ್ಲ, ಸೊ ತಾಯಿ ಹಾಲು ಕುಡಿಸುವಾಗ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡಬೇಕು, ಯಾವಾಗ ಕುಡಿಸ್ಬೇಕು, ಹೇಗೆ ಕುಡಿಸ್ಬೇಕು, ಜೇನುತುಪ್ಪ ಏನಾದ್ರು ಕುಡಿಸ್ಬೋದಾ ಅಥವಾ ಇಲ್ಲ, ಅದು ಎಲ್ಲ ಬಗ್ಗೆ ಮಾತಾಡೋಣ. Okay, so you can clear all your doubts about all these things because we have an expert over here, Alva. So starting with the first question. So ಮಗು ಹುಟ್ಟಿದ ತಕ್ಷಣ ತಾಯಿ ಹಾಲು ಯಾವಾಗ ಕುಡಿಸ್ಬೇಕು? ಇಮಿಡಿಯೇಟ್ಲಿನಾ ಅಥವಾ ವೇಟ್ ಮಾಡಬಹುದಾ, ಹೇಗಿದ್ದು? ಎಸ್, ಅದು ಬಹಳ ಮುಖ್ಯವಾದ ಪ್ರಶ್ನೆ. ಹುಟ್ಟಿದ ತಕ್ಷಣ ಪಾಪುಗೆ ಇಮಿಡಿಯೇಟ್ಲಿ ಎದೆ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಸ್ಬೇಕು. ಈಗ ನಾರ್ಮಲ್ ಡೆಲಿವರಿ ಆಗಿದೆ ಅಂತ ಆದ್ರೆ ತಕ್ಷಣ, ಅಂದ್ರೆ ಕಸ ಮತ್ತೆ ಹೊಕ್ಳು ಬಳ್ಳಿ ಹೊರಗೆ ಬರ್ತಿದ್ದ ಹಾಗೆ ಹೊಕ್ಳು ಬಳ್ಳಿ ಕಟ್ ಮಾಡೋಕ್ಕಿಂತ ಮೊದಲೇ ತಾಯಿಗೆ ಎದೆ ಕೊಡೋದ್ರಿಂದ ಪಾಪುಗೆ ಆಕ್ಟಿವಿಟಿ ಫಸ್ಟ್ 30 ಮಿನಿಟ್ಸ್ ಆಫ್ ಲೈಫ್ ನ್ಯೂರೋಲಾಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿ ಸ್ಟ್ರಾಂಗ್ ಆಗಿರೋದ್ರಿಂದ ಫಸ್ಟ್ 30 ಮಿನಿಟ್ಸ್ ಅಲ್ಲೇ ಪಾಪುಗೆ ಎದೆ ಹಾಲು ಕುಡಿಸೋದ್ರಿಂದ ಪಾಪುಗೆ ಬೇಕಾದಂತ ಪೋಷಕಾಂಶ ಇಮಿಡಿಯೇಟ್ಲಿ ಸಿಗುತ್ತೆ. ಈಗ ಪಾಪುಗೆ ಎದೆ ಹಾಲು ಕುಡ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಪಾಪು ಸುಸ್ತಿದೆ ಅಂದ ಪಕ್ಷದಲ್ಲಿ ಡಾಕ್ಟರ್ ಹೇಳ್ತಾರೆ ಎಷ್ಟೊತ್ತಿಗೆ ನೆಕ್ಸ್ಟ್ ಪಾಪುಗೆ ಎದೆ ಹಾಲು ಕುಡಿಸ್ಲಿಕ್ಕೆ ಯೋಗ್ಯವಾದ ಸಮಯ ಇದೆ ಅಂತ. ಬಟ್ ನಾರ್ಮಲ್ ಕಂಡೀಷನ್ ಅಲ್ಲಿ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್ ಇಮಿಡಿಯೇಟ್ಲಿ ಫೀಡಿಂಗ್ ಸ್ಟಾರ್ಟ್ ಮಾಡಿಸಬಹುದು. ವೆರಿ ನೈಸ್ ಆನ್ಸರ್ ಸರ್. ಆಸ್ ಯು ಸೆಟ್, ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಬೇಗ ಒಳ್ಳೇದು. ಬಟ್ ಸರ್, ಕೆಲವೊಂದ್ಸತಿ ನಾರ್ಮಲ್ ಡೆಲಿವರಿಯಲ್ಲಿ ಓಕೆ, ಬಟ್ ಸಿಸೇರಿಯನ್ ಮಾಡಿಸುವಾಗ ಕೆಲವೊಂದ್ಸತಿ ತಾಯಿ ಸುಸ್ತಿರ್ತಾರೆ. ಸೊ ಆವಾಗ ಯಾವಾಗ ಸ್ಟಾರ್ಟ್ ಮಾಡಿಸಬಹುದು ನಾವು, ಅಥವಾ ಡು ವಿ ಹ್ಯಾವ್ ಎನಿ ಕನ್ಸಿಡರೇಷನ್ಸ್ ಫಾರ್ ದ್ಯಾಟ್? ಎಸ್, ಈಗ ಸಿಸೇರಿಯನ್ ಡೆಲಿವರಿ ಆದಾಗ ತಾಯಂದಿರಿಗೆ ಹಾಲು ಕುಡಿಸ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಏನಿರುತ್ತೆ ಅಂದ್ರೆ ಅವ್ರಿನ್ನೂ ಆಪರೇಷನ್ ಟೇಬಲ್ ಇಂದ ಎದ್ದು ಬಂದಿರೋದಿಲ್ಲ. ಸೊ ಆಗೇನ್ ಮಾಡ್ತೀವಿ, ನರ್ಸ್ ಸಹಾಯದಿಂದ ಇಮಿಡಿಯೇಟ್ಲಿ ಒನ್ಸ್ ದ ಮದರ್ ಇಸ್ ಸ್ಟೆಬಿಲೈಸ್, ಅಂದ್ರೆ ತಾಯಿಗೆ ಹಾಲು ಕುಡಿಸ್ಕೊಳ್ಳೋಕೆ ಸಾಧ್ಯ ಅಂತ ಆದ ತಕ್ಷಣ ನರ್ಸ್ಗಳ ಸಹಾಯದಿಂದ ಹಾಫ್ ಅನ್ ಅವರ್ ಒಳಗಡೆ ತಾಯಿಗೆ ಎದೆ ಹಾಲು ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿಸ್ತೀವಿ. ಕೆಲವೊಂದ್ಸಲ ತಾಯಿಗೀಗ ಸುಸ್ತಿದ್ದಾರೆ, ಅವರಿಗೆ ಹಿಮೋಡೈನಮಿಕಲಿ ಅನ್ಸ್ಟೇಬಲ್ ಇದೀವಿ ಅಂತ ಅನ್ಸಿದ್ರೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಎಷ್ಟು ಬೇಗ ಸಾಧ್ಯ ಆದಷ್ಟು ಹಾಲು ಕುಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಬಹುದು ಅಂತ. ಸೊ ಮೆಡಿಕಲ್ ಸೈನ್ಸ್ ಪ್ರಕಾರ ವಿತ್ ಇನ್ ಹಾಫ್ ಅನ್ ಅವರ್ ಆಲ್ಸೋ ಸಿಸೇರಿಯನ್ ಆದಾಗ ನಾವು ತಾಯಿ ಎದೆ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಸಬಹುದು. ಇವನ್ ತಾಯಿ ಸುಸ್ತಾಗಿದ್ರು ಅವರಿಗೀಗ ಅದಕ್ಕೆ ಇಂಜೆಕ್ಷನ್ ಮೆಡಿಸಿನ್ಸ್ ಎಲ್ಲ ತಾಯಿ ಕೊಟ್ಟು ಪಾಪುಗೆ ಇಮಿಡಿಯೇಟ್ಲಿ ಆಸ್ ಅರ್ಲಿ ಆಸ್ ಪಾಸಿಬಲ್ ಫೀಡಿಂಗ್ ಸ್ಟಾರ್ಟ್ ಮಾಡಿಸ್ಲಿಕ್ಕೆ ಏನು ತೊಂದರೆ ಇರೋದಿಲ್ಲ. ಸರ್, ಯು ಸ್ಪೋಕ್ ಅಬೌಟ್ ಇಷ್ಟು ಬೇಗ ಕೊಡಿಸಬೇಕು, ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳಿದ್ದೀರಾ. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ಏಕೆ ಕೊಡಿಸಬೇಕು? ವಾಟ್ ಇಸ್ ದ ಇಂಪಾರ್ಟೆನ್ಸ್? ನೀವು ಆಲ್ರೆಡಿ ನ್ಯೂಟ್ರಿಷನಲ್ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದ್ದೀರಾ, ಇದು ನಮಗೆಲ್ಲರೂ ಗೊತ್ತು. ಬಟ್ ಇಸ್ ದೇರ್ ಎನಿ ಅದರ್ ಥಿಂಗ್ ಆಲ್ಸೋ ವಿಚ್ ವಿ ಶುಡ್ ನೋ ಅಬೌಟ್ ಇಟ್? ಎಸ್, ಅದು ನ್ಯೂಟ್ರಿಷನಲಿ ಇಂಪಾರ್ಟೆಂಟ್ ಯಾಕೆ ಅಂತ ತಿಳಿಸ್ಕೊಡ್ತೀನಿ. ಈಗ ಪಾಪು ಹುಟ್ಟಿದ ತಕ್ಷಣ ಅರ್ಧ ಗಂಟೆಯಲ್ಲಿ ಎದೆ ಹಾಲು ಕುಡಿಸೋದ್ರಿಂದ ಪಾಪುಗೆ ಬೇಕಾಗಿರುವಂತ ಪೋಷಕಾಂಶಗಳಾಗಿರ್ಲಿ ಅಥವಾ ನೀರಿನಂಶ, ಅದಕ್ಕೆ ಬೇಕಾಗಿರುವಂತ ಎನರ್ಜಿ ಆಗಿರ್ಲಿ ಫಸ್ಟ್ ಹಾಫ್ ಅನ್ ಅವರ್ ಅಲ್ಲೇ ಸಿಗೋದ್ರಿಂದ ಪಾಪು ಬೆಳವಣಿಗೆಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಪಾಪುಗೆ ತಾಯಿ ಎದೆ ಹಾಲಿಂದ ಬರೀ ನ್ಯೂಟ್ರಿಷನ್ ಅಷ್ಟೇ ಅಲ್ಲ, ಅದಕ್ಕೆ ರೋಗ ನಿರೋಧಕ ಶಕ್ತಿನೂ ಅದರಲ್ಲಿ ಸಿಗ್ತಾ ಇರತ್ತೆ. ಯಾಕಂದ್ರೆ ತಾಯಿ ಇಷ್ಟು ವರ್ಷ ತನ್ನ ರಕ್ತದಲ್ಲಿ ಇಟ್ಕೊಂಡಿರುವಂತ ರೋಗ ನಿರೋಧಕ ಶಕ್ತಿನೆಲ್ಲ ತಾಯಿ ಎದೆ ಹಾಲು ಮೂಲಕ ಪಾಪುಗೆ ದಾರ ಎರೆದು ಕೊಡ್ತಾ ಇರ್ತಾಳೆ. ಸೊ ಇಮಿಡಿಯೇಟ್ಲಿ ಆಫ್ಟರ್ ಫೀಡಿಂಗ್ ಸ್ಟಾರ್ಟ್ ಮಾಡಿಸೋದ್ರಿಂದ ಹುಟ್ಟದಾಗಿಂದಾನೇ ಪಾಪುಗೆ ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿ ಸಿಗೋ ಸಾಧ್ಯತೆ ಆಗ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಡಿಲೇ ಮಾಡಿದಷ್ಟು ಆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಟ್ರಾನ್ಸ್ಫರ್ ಆಗೋದು ಕಮ್ಮಿ ಆಗುತ್ತೆ. ವೆರಿ ನೈಸ್ಲಿ ಸೈಡ್ ಸರ್. ಸೊ ವಾಟ್ ಅಬೌಟ್ ಕೆಲವೊಂದು ರಿಚುವಲ್ಸ್ ಇರ್ತೇವೆ, ನಾವು ಜೇನುತುಪ್ಪ ಕೊಡಿಸ್ಬೇಕು ಫಸ್ಟ್, ಅಥವಾ ನಾವು ಯಾವ್ದು ಸ್ವೀಟ್ ಕೊಡಿಸ್ಬೇಕು ಅಥವಾ ಸಕ್ಕರೆ ಕೊಡಿಸ್ಬೇಕು ಫಸ್ಟ್. ಇಸ್ ಇಟ್ ಓಕೆ? ಹೌದು. ಈಗ ಬಹಳ ಜನ ಕೇಳ್ತಾರೆ, ನಮ್ಮ ಸಮುದಾಯದಲ್ಲಿ ನಾವು ಅಥವಾ ಅಭ್ಯಾಸ ಮಾಡಿದೀವಿ ಫಸ್ಟ್ ಜೇನುತುಪ್ಪ ಅಥವಾ ಸಕ್ಕರೆ ಅಂಶ ತರದ್ ಕೊಟ್ಟು ಕೊನೆಗೆ ನೆಕ್ಸ್ಟ್ ಬೇರೆ ಆಹಾರ ಕೊಡ್ತೀವಿ ಅಂತ. ಇದು ಟೋಟಲಿ ರಾಂಗ್ ಕಾನ್ಸೆಪ್ಟ್. ಯಾಕೆ ಅಂತ ಅಂದ್ರೆ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಬೇಕಾಗಿರೋದು ಪೋಷಕಾಂಶದ ಅಂಶ ಹೊರತು ಯಾವ್ದು ತೊಂದರೆ ಕೊಡುವಂತ ಅಂಶ ಬೇಕಾಗಿರೋದಿಲ್ಲ. ಈಗ ಜೇನುತುಪ್ಪದಂತ ಸತ್ವದಲ್ಲಿ ಅದಕ್ಕೆ ಬ್ಯಾಕ್ಟೀರಿಯಲ್, ಯಾಕಂದ್ರೆ ಅದು ಸ್ಟೋರ್ಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಟಾಕ್ಸಿನ್ ಪ್ರೊಡ್ಯೂಸ್ ಮಾಡುವಂತದ್ದು ಡೇಂಜರಸ್ ಕೆಮಿಕಲ್ ಅದ್ರಲ್ಲಿ ಪ್ರೊಡ್ಯೂಸ್ ಆಗಿರಬಹುದು. ಅದರಿಂದ ಕೆಲವೊಂದು ಮಕ್ಕಳಿಗೆ ನ್ಯೂನತೆಗಳು ಕಾಣೋ ಸಾಧ್ಯತೆ ಇರುತ್ತೆ. ನ್ಯೂನತೆ ಅಂದ್ರೆ ಅದಕ್ಕೆ ವೀಕ್ನೆಸ್ ಆಗಿರ್ಬೋದು, ಮಸಲ್ ವೀಕ್ನೆಸ್ ಆಗಿರ್ಬೋದು, ಅಥವಾ ಪಿಟ್ಸ್ ಬರೋಂಥದ್ದಾಗಿರ್ಬೋದು, ನಂಜಾಗಂತದ್ದಾಗಿರ್ಬೋದು, ಆ ತರ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಅದು ಕೊಡೋದ್ರಿಂದ ಬರೋ ಸಾಧ್ಯತೆ ಇದೆ.
ಅದಕ್ಕೋಸ್ಕರ ನಾವು ಜೇನುತುಪ್ಪ ಅಥವಾ ಸಕ್ಕರೆ ಅಂತ ಪ್ರಾಡಕ್ಟ್ ಅನ್ನ ಕೊಡಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ತಾಯಿ ಹಾಲು ಅತ್ಯಮೂಲ್ಯವಾದ್ದು. ಅದರಲ್ಲೇ ನಿಮಗೆ ಸ್ಟಾರ್ಟಿಂಗ್ ಕೊಡೋದ್ರಿಂದ ತಾಯಿ ಎದೆ ಹಾಲು ಫಸ್ಟ್ ಫ್ಯೂ ಡೇಸ್ ಆಫ್ ಲೈಫ್ ಅಲ್ಲಿ ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಅದರಲ್ಲಿ ಬೇಕಾಗಿರುವಂತ ಎಲ್ಲ ನ್ಯೂಟ್ರಿಷನಲ್ ಸತ್ವಗಳು ಅದರಲ್ಲೇ ಸ್ಟಾರ್ಟಿಂಗ್ ಜಾಸ್ತಿ ಇರುತ್ತೆ. ನಮಗೆ ಅದು ರೆಡಿಯಾಗಿ ಫ್ರೀ ಆಗಿ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇರಬೇಕಾದ್ರೆ ಅದನ್ನ ತಪ್ಪಿಸಿ ನಾವು ಯಾವುದೋ ಇನ್ನೊಂದು ಜೇನುತುಪ್ಪ ಅಥವಾ ನಮ್ಮ ಅಭ್ಯಾಸ ಹಳೆ ಮೂಢನಂಬಿಕೆಯಲ್ಲಿ ಕೊಡುವಂತದ್ದಿದೆ ಅಂತ ಹೇಳಿ ಅದಕ್ಕೆ ಹೋಗೋದ್ರಿಂದ ಪಾಪು ಜೀವಕ್ಕೆ ಇನ್ನೂ ತೊಂದರೆ ಮಾಡ್ತೀವಿ ಹೊರತು ಯಾವುದೂ ಅದರಿಂದ ಸಹಾಯ ಆಗೋದಿಲ್ಲ. ಅದ್ರ ಬದಲು ಕೊಲೆಸ್ಟ್ರಾಮ್ ಲಿಕ್ವಿಡ್ ಗೋಲ್ಡ್ ಅಂತ ನಾವು ಲಿಕ್ವಿಡ್ ಗೋಲ್ಡ್ ಅಂತ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಕರಿತೀವಿ. ಯಾಕೆ ಅಂತ ಅಂದ್ರೆ ಅದರಲ್ಲಿರುವಂತಹ ಪೋಷಕಾಂಶದ ಗುಣ ಹಾಗೂ ತಾಯಿ ಹಾಗೂ ಮಗುಗೆ ಬೇಕಾಗಿರುವಂತ ಎಲ್ಲ ಅಂಶಗಳು ತಾಯಿ ಎದೆ ಹಾಲಿನ ಮೂಲಕ ಮಗುಗೆ ದಾರ ಏರ್ಕೊಡ್ತಾ ಇರ್ತಾಳೆ. ಅದನ್ನ ಕಲರ್ ಅಲ್ಲಿ ಸ್ವಲ್ಪ ಅದು ಯೆಲ್ಲೋಯಿಶ್ ಗೋಲ್ಡ್ ಕಲರ್ ಇರೋದ್ರಿಂದ ಅದಕ್ಕೆ ಲಿಕ್ವಿಡ್ ಗೋಲ್ಡ್ ಅಂತ ಕರಿತೀವಿ. ಅದ್ರದ್ದು ಅಮೂಲ್ಯತೆನೂ ಗೋಲ್ಡ್ ಗಿಂತ ಯಾವ್ದು ಕಮ್ಮಿ ಇರದೇ ಇರೋದ್ರಿಂದ ಪೋಷಕಾಂಶ ಆಗಿರ್ಬೋದು, ಪ್ರೋಟೀನ್ ಕಂಟೆಂಟ್ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿಯಲ್ಲಾಗಿರ್ಬೋದು, ಅದರಲ್ಲಿ ಯಾವುದೇ ಕಮ್ಮಿ ಇಲ್ಲದೆ ಇರೋದ್ರಿಂದ ನಾವು ಅದನ್ನ ಇಮಿಡಿಯೇಟ್ಲಿ ಆಸ್ ಸೂನ್ ಆಸ್ ಪಾಸಿಬಲ್ ಪಾಪು ಕುಡಿಸೋದ್ರಿಂದ ಪಾಪುಗ್ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶ ಹಾಗೂ ರೋಗ ನಿರೋಧಕ ಶಕ್ತಿಗಳು ಪಾಪುಗ್ ಸಿಗೋದ್ರಿಂದ ಫಸ್ಟ್ ಅದನ್ನೇ ಸಜೆಸ್ಟ್ ಮಾಡ್ತೀವಿ. ಯಾವುದೇ ಈಗ ಆಲ್ಟರ್ನೇಟಿವ್ ಅದಕ್ಕೆ ಇಲ್ಲ. ಎಸ್, ಜಸ್ಟ್ ಟು ಆಡ್ ಅಪಾನ್ ದ್ಯಾಟ್, ತಾಯಿಗೂ ತುಂಬಾ ಬೆನಿಫಿಟ್ ಆಗುತ್ತೆ. ಇಮಿಡಿಯೇಟ್ ಆಗಿ ಹಾಲು ಕೊಡಿಸೋದ್ರಿಂದ ತಾಯಿಗೂ ತುಂಬಾ ಬೆನಿಫಿಟ್ ಆಗುತ್ತೆ. ಏನ್ ಬೆನಿಫಿಟ್ ಅಂದ್ರೆ ಫಸ್ಟ್ ಆಫ್ ಆಲ್ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ಸೊ ಮಿಲ್ಕ್ ಸೆಕ್ರೆಷನ್ ವಿಲ್ ಆಲ್ಸೋ ಗೆಟ್ ಇನ್ಕ್ರೀಸ್. ದ ಸಕ್ಲಿಂಗ್ ರಿಫ್ಲೆಕ್ಸ್ ಇಟ್ ಸೆಲ್ಫ್ ವಿಲ್ ಇನ್ಕ್ರೀಸ್ ದ ಮಿಲ್ಕ್ ಸೆಕ್ರೆಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಮುಂದೆ ಹಾಲು ಕುಡಿಸೋಕೆ ತೊಂದರೆ ಆಗಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ ಇರ್ತದೆ. ನೆಕ್ಸ್ಟ್ ಈಗ ಹ್ಯಾಪಿ ಹಾರ್ಮೋನ್ಸ್ ಕೂಡ ರಿಲೀಸ್ ಆಗುತ್ತೆ. ಬಿಕಾಸ್ ತಾಯಿ ಮಗುದು ಇಮೋಷನಲ್ ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ಹಾಲು ಕೊಡಿಸೋದ್ರಿಂದ. ಸೊ ಈ ಇಮೋಷನಲ್ ಬಾಂಡಿಂಗ್ ಇಂದ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅಂಡ್ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಯಾವಾಗ ಆಗುತ್ತೆ ಅವಾಗ ಹೀಲಿಂಗ್ ಆಲ್ಸೋ ವಿಲ್ ಗೆಟ್ ಫಾಸ್ಟರ್. ಅಂದ್ರೆ ತಾಯಿದು ಹೀಲಿಂಗ್ ಆಫ್ ವೂಂಡ್ಸ್ ಅಂದ್ರೆ ಸಿಸರಿಯನ್ ವೂಂಡ್ ಇರಲಿ ಅಥವಾ ಸೂಚರ್ ಇರಲಿ ಅಥವಾ ನಾರ್ಮಲ್ ಡೆಲಿವರಿ ವೂಂಡ್ ಇರಲಿ, ಸೊ ಆಲ್ ದೋಸ್ ವೂಂಡ್ಸ್ ಏನ್ ಗಾಯ ಇರುತ್ತಲ್ಲ ಅದು ಕೂಡ ಆರಾಮಾಗಿ ಬಂದಿರುತ್ತೆ ಅಂಡ್ ತಾಯಿ ಮತ್ತೆ ಮಗು ಆರಾಮಾಗಿರುತ್ತೆ. ಥ್ಯಾಂಕ್ಸ್ ಅ ಲಾಟ್ ಸರ್ ಫಾರ್ ಸಚ್ ಎ ನೈಸ್ ಡಿಸ್ಕಷನ್. ಈಗ ನೀವು ಎಲ್ಲ ಪ್ರಶ್ನೆದು ಉತ್ತರ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಗೆಲ್ಲ ಪ್ರಶ್ನೆ ಏನೇನು ಡೌಟ್ಸ್ ಇರ್ತದೆ ಅದನ್ನೆಲ್ಲ ಸಾಲ್ವ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಅಂಡ್ ಫಾರ್ ದ ನೆಕ್ಸ್ಟ್ ಡಿಸ್ಕಷನ್ ಆನ್ ಬ್ರೆಸ್ಟ್ ಫೀಡಿಂಗ್ ಐ ಥಿಂಕ್ ಒನ್ ಮೋರ್ ವಿಡಿಯೋ ವಿ ರಿಕ್ವೈರ್ ಫಾರ್ ದಟ್ ಅಲ್ವಾ ಸರ್? ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಂಗೂ ಈಗ ತಾಯಿ ಎದೆ ಹಾಲಿನ ಪ್ರಾಮುಖ್ಯತೆ ನ್ಯೂ ಬಾರ್ನ್ ಟೈಮಲ್ಲಿ ಎಷ್ಟಿದೆ ಅಂತ ತಿಳಿಸ್ಕೊಟ್ಟಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇದಷ್ಟೇ ಅಲ್ಲ, ಈಗ ಮುಂದೆ ನಾವು ಪಾಪು ನ್ಯೂ ಬಾರ್ನ್ ಟೈಮ್ ಇಂದ ಮುಂದೂ ಬ್ರೆಸ್ಟ್ ಫೀಡಿಂಗ್ ಕಂಟಿನ್ಯೂ ಮಾಡ್ತೀವಿ. ಅದರ ಪ್ರಾಮುಖ್ಯತೆಯನ್ನು ಮುಂದಿನ ವಿಡಿಯೋಸ್ ತಿಳಿಸ್ಕೊಡ್ತೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಈ ವಿಡಿಯೋ ಬಗ್ಗೆ. ಹಾಗೂ ನಿಮಗೆ ಬೇಕಾದವರಿಗೆ ಹಾಗೂ ಇದನ್ನ ತಿಳ್ಕೊಳ್ಳುವಂತ ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಈಗಷ್ಟೇ ಡೆಲಿವರಿ ಆಗುವಂತ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಅವರಿಗೂ ಈ ವಿಷಯನ ಹಂಚಿಕೊಳ್ಳಿ. ಅವರಿಗೂ ಇದರಿಂದ ಉಪಯೋಗ ಆಗಲಿ ಅಂತ ನಾನು ಕೇಳ್ಕೊಂತೇನೆ. ಥ್ಯಾಂಕ್ ಯು.